ಆದ್ರೆ ಮೋಲ ಮಾತ್ರ ಎಲ್ಲೂ ಹೋಗದಲೆ ಅದೇ ಜಾಗದಲ್ಲಿ ಇರ್ತಾನೆ. ಪೇಸ ಎಂಬಾತನು ಹೊಲಗದ್ದೆ ಕೆಲಸ ಮಾಡಿಕೊಂಡು ಪೆಸಾಡಿ ಆಗ್ತಾನೆ. ಮಾರ ಎಂಬಾತನು ಮಾರ್ವಾಡಿ ಆಗ್ತಾನೆ. ಸಾಳ ಎಂಬಾತನು ಡಮರುನ ಕತ್ತೆ ಮೇಲೆ ಕುತ್ಕೊಂಡು ಬಾರಿಸ್ತಾ ಡೋಮ್ರಾ ಬಾಡ್ರನು ಆಗ್ತಾನೆ. ಕಿಮಿಡ ಎಂಬಾತನು ಒಂದು ನಾಯಿ ಮತ್ತು ಬಿಲ್ಲು ಬಾಣ ತಗೊಂಡೋಗಿರ್ತಾನಲ್ಲ, ಅವನು ಮೇಲು ಶಿಕಾರಿ ಆಗ್ತಾನೆ. ಅಂದ್ರೆ ನಾವೀಗ ಅವ್ರನ್ನ ಮೇಲ್ಶಿಕಾರಿ ಜನ ಅಂತ ಕರಿತೀವಿ, ಆದ್ರೆ ಅದು ನಿಜವಾಗ್ಲೂ ಮೇಲು ಶಿಕಾರಿ ಅನ್ನೋದು. ಇವನು ಬೇಟೆಯನ್ನೇ ತನ್ನ ಜೀವನವಾಗಿಸ್ಕೊಂಡಿರ್ತಾನೆ. ಮೋಲ ಎಂಬಾತನು ಆಕಳು ಮತ್ತು ಗೋಣು ಚೀಲವನ್ನು ತಗೊಂಡು ಹಸುವನ್ನ ಮೇಯಿಸ್ಕೊಂಡು ಬದುಕ್ತಾ ಇರ್ತಾನೆ. ಈತನೇ ಲಂಬಾಣಿಗರ ಮೂಲ ಪುರುಷ. ಈ ಮೋಲ ಎಂಬಾತನು ಎಲ್ಲೂ ಹೋಗ್ದಲೆ ಅದೇ ಜಾಗದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಒಂದಿನ ಏನಾಗುತ್ತಂದ್ರೆ ಮೋಲ ಹಸುವನ್ನ ಮೇಯ್ಸಕ್ ಹೋಗಿರ್ತಾನೆ. ಅಲ್ಲಿ ಮಥುರಾದಿಂದ ಒಂದು ಅಲೆಮಾರಿ ತಂಡ ಬರುತ್ತೆ. ಆ ಅಲೆಮಾರಿ ತಂಡ ಇವನಿಗೆ ಪರಿಚಯ ಆಗುತ್ತೆ. ಇವನು ಒಬ್ಬಂಟಿಗ ಕಷ್ಟದಲ್ಲಿದ್ದಾನೆ ಅಂತ ಅವರಿಗೆಲ್ಲ ಅರ್ಥ ಆಗುತ್ತೆ. ಆ ತಂಡದ ಒಬ್ಬ ಹಿರಿಯ ಪುರುಷ ಇವನಿಗೆ ಸಜೆಷನ್ ಕೊಡ್ತಾನೆ. ಏನಂತ ಅಂದ್ರೆ, ನೀನು ಮಥುರಾಗ್ ಹೋಗಿ ಕೃಷ್ಣನ್ ಭೇಟಿಯಾಗು, ಅಲ್ಲಿ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಅವನು ಹೇಳ್ತಾನೆ. ಈ ಸಜೆಷನ್ ಕೇಳಿದ ಮೋಲನಿಗೆ ಹೌದು ಆಗ್ಬೋದೇನೋ ಅಂತ ಯೋಚನೆ ಮಾಡಿ ಮಾರನೇ ದಿನ ಮಥುರಾ ಕಡೆ ಪ್ರಯಾಣ ನಡೆಸ್ತಾನೆ.